ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತು ರಾಮ್ ಇಬ್ಬರು ಮನೆಯಲ್ಲೂ ಕೂಡ ಚಪ್ರದ ಪೂಜೆ ಎಲ್ಲ ಮುಗಿದಿರುತ್ತೆ. ಅದಾದಮೇಲೆ ಸೀತಾ ಅವರು ಈ ಮನೆನ ಬಿಟ್ಟು ರಾಮ್ ಮನೆಗೆ ಹೋಗಬೇಕು, ಈ ಮನೆಯಲ್ಲಿ ಇರೋದು ಇದೇ ಕೊನೆ ದಿನ ಅಂತ ತುಂಬಾ ಬೇಜಾರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ರಾಮು ಸೀತಾಗೆ ಫೋನ್ ಮಾಡ್ತಾರೆ. ಆಗ ಸೀತಾ ಅವರು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ರಾಮ್, ಈ ಸಡಗರ ಸಂಭ್ರಮ ಎಲ್ಲನೂ ಒಂಥರ ಖುಷಿ ಕೊಡ್ತಾ ಇದೆ, ಆದರೆ ನನಗೂ ಮತ್ತು ಸಿಹಿಗೂ ಈ ಮನೆಯಲ್ಲಿ ಇವತ್ತೇ ಕೊನೆ ರಾತ್ರಿ. ಯಾರ ಹತ್ರ ಹೇಳ್ಕೊಂಡ್ರು ಕೂಡ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ರಾಮ್ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ, ನೀವು ಯಾವಾಗ ಬೇಕಾದರೂ ಅಲ್ಲಿಗೆ ಹೋಗ್ಬೋದು, ಎಷ್ಟು ಬೇಕಾದರೂ ಕೂಡ ಟೈಮ್ನ ಅಲ್ಲಿ ಕಳಿಬೋದು, ಯು ಆಲ್ ದ ಫ್ರೀಡಮ್ ಫಾರ್ ಸ್ಟೇ ದೇರ್ ಅಂತ ಹೇಳ್ತಾರೆ. ಆಗ ಸೀತಾಗೆ ರಾಮ್ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿ ಆಗುತ್ತೆ. ಆಗ ರಾಮು, ಆ ಮನೆನ ಬಿಟ್ಟು ಬರಬೇಕು ಅನ್ನೋ ಯೋಚನೆನ ನಿಮ್ಮ ಮನಸ್ಸಿಂದ ಕಿತ್ತಾಕಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್, ಇಷ್ಟೊತ್ತವರೆಗೂ ಮನಸ್ಸಿಗೆ ಒಂಥರ ಸಂಕಟ ಆಗ್ತಾ ಇತ್ತು, ನಿಮ್ಮ ಜೊತೆ ಮಾತಾಡಿದಾದ್ಮೇಲೆ ಒಂಥರ ಹಗುರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಸೀತಾ ಅವರು, ಸರಿ ರಾಮ್ ಅಂತ ಹೇಳಿ ಫೋನನ್ನು ಇಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ರಾಮ್ ಮನೆಯಲ್ಲಿ ಎಲ್ಲ ಸಂಬಂಧಿಕರು ಕೂಡ ಸೇರಿರ್ತಾರೆ. ಆಗ ರಾಮ್ನ ಕೂರಿಸಿ ಭಾರ್ಗವಿ ಮತ್ತು ಸಾಧನ ಇಬ್ಬರು ಸೇರಿ ಆರತಿನ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿ ಸೇರಿರ್ತಾರೆ. ಈ ಕಡೆ ಸೀತಾ ಮನೆಯಲ್ಲೂ ಕೂಡ ಸಂಬಂಧಿಕರು ಎಲ್ಲರೂ ಕೂಡ ಸೇರಿರ್ತಾರೆ. ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಸೀತಾಗೆ ಸುಲೋಚನಾ ಮತ್ತು ಶಾಂತಜ್ಜಿ ಆರತಿನ ಮಾಡ್ತಾ ಇರ್ತಾರೆ. ಆಗ ಸಿಹಿ ಸೀತಾನ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಸತ್ಯ ಅವರು ದೇವರ ಮುಂದೆ ನಿಂತ್ಕೊಂಡು ಸೀತಾ ಈ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ವಾಣಿಯತ್ಗೆ ಬಂದಷ್ಟೇ ಖುಷಿ ಆಗ್ತಾ ಇದೆ ದೇವ್ರೆ ಅಂತ ದೇವ್ರ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಆಗ ಭಾರ್ಗವಿ ಸತ್ಯ ಹೇಳಿದನ್ನು ಕೇಳಿಸ್ಕೊಂಡು ತುಂಬಾ ಕೋಪ ಮಾಡ್ಕೊಳ್ತಾರೆ. ಆಗ ಸತ್ಯ ಅವರು, ದೇವ್ರೆ, ಇಷ್ಟು ವರ್ಷಗಳ ಆದಮೇಲೆ ಇಂಥ ಒಳ್ಳೆ ಸೊಸೆನ ಈ ಮನೆಗೆ ಸೊಸೆಯಾಗಿ ಕಳಿಸ್ಕೊಡ್ತಾ ಇದೆಯಾ, ಇನ್ಮೇಲಾದರೂ ಈ ಮನೆಯಲ್ಲಿ ಸುಖ, ನೆಮ್ಮದಿ, ಶಾಂತಿ ಎಲ್ಲನೂ ನೆಲೆಸಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತಾರೆ. ಆಗ ಸತ್ಯ ಅವರ ಕೂಗು ದೇವರಿಗೆ ಕೇಳಿಸಿ ದೇವರಿಗೆ ಮುಡಿಸಿರೋ ಹೂವು ಕೆಳಗಡೆ ಬೀಳೋದ್ರ ಮುಖಾಂತರ ಶುಭ ಸೂಚನೆನ ಕೊಡುತ್ತೆ. ಆಗ ಭಾರ್ಗವಿಗಂತೂ ತುಂಬಾ ಕೋಪ ಬರುತ್ತೆ. ಸತ್ಯನ್ನೇ ನೋಡಿ ತುಂಬಾ ಹುರ್ಕೊಳ್ತಾ ಇರ್ತಾರೆ. ಇದಾಗಿತ್ತು ಶುಕ್ರವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.